ನಮಸ್ಕಾರ. ವಿಶ್ವಕಪ್ ಗೆದ್ದ ಬಳಿಕ ಟ್ರೈನ್ನಲ್ಲೇ ಮನೆಗೆ ವಾಪಸ್ ಆದರು ಡುಬೆ. ಗೆದ್ದರು ಎಲ್ಲರ ಹೃದಯ. ನಂತರ ನೀಡಿದರು ದೊಡ್ಡ ಹೇಳಿಕೆ. ಕಾರಣ ಕೇಳಿ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಶಿವಂ ದುಬೆ ಹಾಗೂ ಹಾರ್ದಿಕ್ ಪಾಂಡ್ಯ ಇವರಿಬ್ಬರಲ್ಲಿ T20 ಕ್ರಿಕೆಟ್ ಕಂಡ ಬೆಸ್ಟ್ ಆಲ್ರೌಂಡರ್ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಹೌದು, ಭಾರತ ತಂಡ ಇತ್ತೀಚೆಗಷ್ಟೇ ನ್ಯೂಜಿಲೆಂಡ್ ತಂಡವನ್ನ ಮಣಿಸಿ T20 ವಿಶ್ವಕಪ್ 2026ರ ಮುಕುಟವನ್ನ ಮುಡಿಗೇರಿಸಿಕೊಂಡಿದೆ. ಈ ಐತಿಹಾಸಿಕ ಗೆಲುವಿನಲ್ಲಿ ಮುಂಬೈನ ಆಲ್ರೌಂಡರ್ ಶಿವಂ ದುಬೆ ಪ್ರಮುಖ ಪಾತ್ರ ವಹಿಸಿದರು. ಫೈನಲ್ ಪಂದ್ಯ ಮುಗಿದ ಬಳಿಕ ಅಹಮದಾಬಾದ್ನಿಂದ ಮುಂಬೈಗೆ ದುಬೆ ಮರಳಿದ ರೀತಿ ಮಾತ್ರ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ಹೌದು, ಮಾರ್ಚ್ 8ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಶಿವಂ ದುಬೆ ಸ್ಫೋಟಕ ಬ್ಯಾಟಿಂಗ್ ನಡೆಸಿದರು. ವಿಶ್ವಕಪ್ ಗೆದ್ದ ಸಂಭ್ರಮದ ನಂತರ ಅಹಮದಾಬಾದ್ನಿಂದ ಮುಂಬೈಗೆ ಬರಲು ವಿಮಾನದ ಟಿಕೆಟ್ಗಳು ಸಿಕ್ಕಾಪಟ್ಟೆ ಡಿಮ್ಯಾಂಡ್ನಲ್ಲಿದ್ದವು. ಎಲ್ಲಾ ಫ್ಲೈಟ್ಗಳು ಬುಕ್ ಆಗಿದ್ದವು. ಆದರೆ ತಕ್ಷಣ ಮನೆಗೆ ಹೋಗಿ ತನ್ನ 4 ವರ್ಷದ ಮಗ ಅಯಾನ್ ಮತ್ತು 2 ವರ್ಷದ ಮಗಳು ಮೆಹ್ಶ್ವಿನ್ ರನ್ನ ಭೇಟಿಯಾಗಬೇಕೆಂಬ ಆತುರ ದುಬೆಗಿತ್ತು. ಹೀಗಾಗಿ ಅವರು ವಿಳಂಬ ಮಾಡದೆ ರೈಲಿನಲ್ಲಿ ಪ್ರಯಾಣ ಬೆಳೆಸಲು ನಿರ್ಧರಿಸಿದರು. ಭಾರತದ ಸ್ಟಾರ್ ಕ್ರಿಕೆಟಿಗ ಸಾಮಾನ್ಯ ರೈಲಿನಲ್ಲಿ ಪ್ರಯಾಣಿಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಅಭಿಮಾನಿಗಳ ಕಣ್ಣಿಗೆ ಬಿದ್ದರೆ ಜನದಟ್ಟಣೆ ಉಂಟಾಗುವ ಭೀತಿಯೂ ಇತ್ತು. ಹೀಗಾಗಿ ಶಿವಂ ದುಬೆ ರಹಸ್ಯ ಕಾರ್ಯಾಚರಣೆಯನ್ನೇ ನಡೆಸಿದರು. ಮುಖಕ್ಕೆ ಮಾಸ್ಕ್, ತಲೆಗೆ ಕ್ಯಾಪ್ ಮತ್ತು ಫುಲ್ ಸ್ಲೀವ್ ಟೀ ಶರ್ಟ್ ಧರಿಸಿ ಪಕ್ಕಾ ಸಾಮಾನ್ಯರಂತೆ ರೈಲು ನಿಲ್ದಾಣಕ್ಕೆ ಬಂದರು. ತನ್ನ ಪತ್ನಿ ಅಂಜುಮ್ ಖಾನ್ ಮತ್ತು ಸ್ನೇಹಿತರೊಂದಿಗೆ 3rd AC ಕಂಪಾರ್ಟ್ಮೆಂಟ್ ನಲ್ಲಿ ಟಿಕೆಟ್ ಕಾಯ್ದಿರಿಸಿದರು. ರೈಲು ಹತ್ತಿದ ತಕ್ಷಣ ಯಾರಿಗೂ ಗುರುತು ಸಿಗದಂತೆ ಟಾಪ್ ಬರ್ತ್ ಅಂದ್ರೆ ಮೇಲಿನ ಸೀಟು ಹತ್ತಿ ಮಲಗಿಕೊಂಡರು. ವರದಿಯ ಪ್ರಕಾರ ರೈಲಿನಲ್ಲಿ ಟಿಕೆಟ್ ತಪಾಸಣೆ ಮಾಡಲು ಬಂದ TTE ನೋಡಲು ಶಿವಂ ದುಬೆ ತರಹವೇ ಇದ್ದಿರಲ್ಲ ಎಂದು ಕೇಳಿದ್ದರಂತೆ. ಆದರೆ ಅವರ ಪತ್ನಿ ಅಂಜುಮ್ ಖಾನ್ ಅತ್ಯಂತ ಚಾಣಾಕ್ಷತನದಿಂದ ಅವರನ್ನ ಅಲ್ಲಗೆಳೆದರು. ಯಾರು ಗುರುತಿಸದಂತೆ ನೋಡಿಕೊಂಡರು. ಹೀಗೆ ಇಡೀ ಪ್ರಯಾಣದುದ್ದಕ್ಕೂ ದುಬೆ ಒಬ್ಬ ಸಾಮಾನ್ಯ ಪ್ರಯಾಣಿಕನಂತೆ ಕಾಲ ಕಳೆದರು. ಈ ಕುರಿತು ಮಾತನಾಡಿದ ದುಬೆ ಈ ರೀತಿಯಾಗಿ ಹೇಳಿದ್ದಾರೆ. ಯಾರು ನನ್ನ ಗುರುತಿಸದಂತೆ ಕ್ಯಾಪ್, ಮಾಸ್ಕ್ ಹಾಗೂ ಫುಲ್ ಸ್ಲೀವ್ ಜರ್ಸಿ ಧರಿಸಿದೆ. 3ನೇ AC ಕೋಚ್ನ ಮೇಲಿನ ಬರ್ತ್ ಮೇಲೆ ಮಲಗಿದ್ದೆ. ಟಿಕೆಟ್ ಟೇಕರ್ ಬಂದು ಇಲ್ಲಿ ಶಿವಂ ದುಬೆ ಯಾರು, ಆ ಕ್ರಿಕೆಟರ್ ಅಲ್ಲವೇ ಎಂದು ಕೇಳಿದರು. ಅದಕ್ಕೆ ದುಬೆರವರ ಪತ್ನಿ ಇಲ್ಲ ಅವರು ಇಲ್ಲಿ ಏಕೆ ಬರ್ತಾರೆ ಎಂದು ಉತ್ತರಿಸಿದರು. ನಂತರ ಟಿಕೆಟ್ ಟೇಕರ್ ಮುಂದೆ ಹೋದರು ಮತ್ತು ದುಬೆ ಸುರಕ್ಷಿತವಾಗಿ ಬೋರಾವಲಿ ತಲುಪಿದರು ಎಂದು ಹೇಳಿದ್ದಾರೆ. ಮುಂಬೈ ತಲುಪುವಾಗ ರೈಲು ನಿಲ್ದಾಣದಲ್ಲಿ ಗದ್ದಲ ಉಂಟಾಗಬಾರದು ಎಂದು ಮುನ್ನೆಚ್ಚರಿಕೆ ವಹಿಸಿದ್ದ ದುಬೆ ಮೊದಲೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದರು. ರೈಲು ಬೋರಾವಲಿ ನಿಲ್ದಾಣ ತಲುಪುತ್ತಿದ್ದಂತೆ ಪೊಲೀಸರ ಭದ್ರತೆಯೊಂದಿಗೆ ಅವರು ರೈಲಿನಿಂದ ಇಳಿದು ಸುರಕ್ಷಿತವಾಗಿ ಮನೆಗೆ ತಲುಪಿದರು. ಕೋಟಿಗಟ್ಟಲೆ ಸಂಭಾವನೆ ಪಡೆಯುವ ಸ್ಟಾರ್ ಆಟಗಾರರಾಗಿದ್ರು. ಕುಟುಂಬದ ಮೇಲಿನ ಪ್ರೀತಿಗಾಗಿ ಯಾವುದೇ ಹಮ್ಮು ಬಿಮ್ಮಿಲ್ಲದೆ ರೈಲಿನಲ್ಲಿ ಪ್ರಯಾಣಿಸಿದ ಶಿವಂ ದುಬೆರವರ ಸರಳತೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಮೆಚ್ಚುಗೆಗೆ ವ್ಯಕ್ತವಾಗುತ್ತಿದೆ. ಇದಲ್ಲದೆ ಕೋಟಿ ಅಭಿಮಾನಿಗಳ ಹೃದಯವನ್ನ ಕೂಡ ಶಿವಂ ದುಬೆ ಗೆದ್ದಿದ್ದಾರೆ ಅಂತ ಹೇಳಬಹುದು. ಸ್ನೇಹಿತರೆ, ಶಿವಂ ದುಬೆರ ಈ ಸಿಂಪ್ಲಿಸಿಟಿ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.